ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರು ಕೊಡ್ಲಿ ಸಿಎಂ ಸ್ಥಾನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ. ನೋಡಿ, ನಾನೊಂದು ಮಾತು ಹೇಳ್ತೀರಣ್ಣ, ಈ ಸರ್ಕಾರವೇ ಜಾಸ್ತಿ ದಿನ ಉಳಿಯೋದು ಕಷ್ಟ ಇದೆ. ಹಾಗಾಗಿ ಅವರು ಸಿಎಂ ಬದಲಾವಣೆ ಮಾಡ್ತಾರ, ಉಪಮುಖ್ಯಮಂತ್ರಿಗಳು ಇನ್ನೂ 10 ಜನ ಕರ್ಕೊಂಬಂದು ಕೂರಿಸ್ತಾರ, ನಮಗೆ ಗೊತ್ತಿಲ್ಲ. ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಈಗಾಗಲೇ ಇನ್ನೂ 1 ವರ್ಷ ಆಗಿದೆ ಅಷ್ಟೇ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ. ಈಗಾಗಲೇ ಜನವೇ ವಿಶ್ವಾಸ ಕಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಯಾರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೋ, ಅಥವಾ 5 ಜನ ಉಪಮುಖ್ಯಮಂತ್ರಿಗಳಾಗ್ತಾರೋ, 10 ಜನ ಉಪಮುಖ್ಯಮಂತ್ರಿಗಳಾಗ್ತಾರೋ, ಇದು ರಾಜ್ಯದ ಜನಕ್ಕಾಗ್ಲಿ ನಮಗಾಗ್ಲಿ ಇದ್ರ ಬಗ್ಗೆ ಚಿಂತನೆ ಇಲ್ಲ. ಜನ ಇವತ್ತೇನು ಅವ್ರು 135 ಜನ ಶಾಸಕರನ್ನ ಆಯ್ಕೆ ಮಾಡಿ ಒಂದು ಆಶೀರ್ವಾದ ಮಾಡಿದ್ದಾರೆ. ದಯಮಾಡಿ ಕೆಲಸ ಮಾಡ್ಲಿ, ಇಲ್ಲದೆ ಹೋದ್ರೆ ವಿರೋಧ ಪಕ್ಷದವರಾಗಿ ನಾವು ನಮ್ಮ ಕೆಲಸ ನೋಡೋಣ ಬನ್ನಿ, ಮುಂದಿನ ದಿನಗಳಲ್ಲೆಲ್ಲ ಗೊತ್ತಾಗುತ್ತೆ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಯೋಣ, ಕಾದ್ ನೋಡೋಣ. ಭಗವಂತನ್ ಗೊತ್ತು, ನನ್ ಕೇಳಿದ್ರೆ. ನೋಡಿ, ಇದನ್ನೆಲ್ಲ ನಾನು ಹೆಚ್ಚಾಗಿ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಂದಷ್ಟು ವಿಚಾರಗಳು ಏನಾಗುತ್ತೆ ಅಂತಕ್ಕಂಥದ್ದನ್ನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಮುಂದೆ ಹೋಗ್ತಾ ನಿಮ್ಗೆ ತಿಳಿಯುತ್ತೆ. ನೋಡಿ, ಇವತ್ತು ಸ್ವಾಮೀಜಿಗಳು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಶ್ರೀಗಳ ಮೇಲೆ ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಹಾಗಾಗಿ ಇವತ್ತು KN ರಾಜಣ್ಣ ಅವ್ರನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದೀವಿ. ತುಂಬಾ ಹಿರಿಯರಿದ್ದಾರೆ KN ರಾಜಣ್ಣ ಅವರು, ನನಗೆ ಗೌರವ ಇದೆ ಅವ್ರ ಮೇಲೆ. ಆದ್ರೆ ಎಷ್ಟೋ ಸಂದರ್ಭದಲ್ಲಿ ರಾಜಣ್ಣ ಅವರ ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಹುಶಃ ಮಾತನಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಏನ್ ಮಾತನಾಡ್ತೀವಿ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ ಮಾತನಾಡ್ಬೇಕಾಗ್ತದೆ. ಯಾಕೆಂದ್ರೆ ಅವರು ಬಹಳ ಅತ್ಯಂತ ಜವಾಬ್ದಾರಿಯುತವಾದಂತ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ. ರಾಜಣ್ಣ ಅವರು ಬಹಳ ಹಿರಿಯರಿದ್ದಾರೆ. ಹಾಗಾಗಿ ಮಾತನಾಡ್ಬೇಕಾದ್ರೆ ಎಚ್ಚರಿಕೆಯನ್ನು ಮಾತಾಡ್ಬೇಕು.